ಆ್ಯಕ್ಚುಲಾಗಿ ವಿತಿನ್ ದಿಸ್ ಮಂತು ಬುಕ್ ಎಲ್ಲ ಮಾಡಿ ಅಮೌಂಟ್ ಎಲ್ಲ ಪೇ ಮಾಡಿ ಲೋನ್ ಎಲ್ಲ ಆಗಿ ಅಥವಾ ಫುಲ್ ಕ್ಯಾಶ್ ಕೊಟ್ಟರೆ ಇನ್ವಾಯ್ಸ್ ಆದರೆ 40,000 ಡಿಸ್ಕೌಂಟ್ ಸಿಗುತ್ತೆ. ಯಾಕಂದರೆ 2025 ನೆಕ್ಸ್ಟ್ ಮಂತಿನ ಲಂಚ್ ಆಗ್ತಿದೆ. ಏನು ಮಾಡ್ತೀರಿ? ಸ್ವಿಗ್ಗಿ ಮಾಡ್ತಾ ಇದ್ದೆ. ಸ್ವಿಗ್ಗಿ ಮಾಡ್ತಾಯಿದ್ದೀರಾ? ಹೇಗೆ ಸುಮ್ಮನೆ 18 ಕೊಡುತ್ತೆ ಮೈಲೇಜ್ ಎಕ್ಸಾಸ್ಟ್ ಎಲ್ಲ ಆಗ್ತೀರಿ? ಪರವಾಗಿಲ್ಲ ಗುರು. ಇದು ಹೆಡ್ಲೈಟು ಹೊಸದ್ರ ಥರ ಇದೆ, ಬಟ್ ಸ್ವಲ್ಪ ಕೆಳಗಡೆ ಶಾರ್ಪ್ನೆಸ್ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 8:50 ಆಗ್ತಾಯಿದೆ. ಆಫೀಸ್ಗೆ ಹೋಗ್ತಾ ಇದ್ದೆ ಬಾಯ್ಸ್. ನಿನ್ನೆ ಸಂಡೇ, ಬಟ್ ನಿನ್ನೆ ಏನೂ ಕೆಲಸ ಆಗಲಿಲ್ಲ. ಏನಕ್ಕಂದರೆ ನಿನ್ನೆ ಶೋರೂಮ್ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ವಿ ನಾನು, ಗೋಲ್ಡಿ ಕವಾಸಕಿ ಶೋರೂಮ್ಗೆ. ಬಟ್ ನಿನ್ನೆ ವೀಕೆಂಡ್ಸ್ ಆಗಿದ್ದರಿಂದ ಅದೇನೋ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು ಗೋಲ್ಡಿ. ಆಮೇಲೆ ನಮ್ಮ ಫರಾನ್ ಬ್ರೋಗೂ ಫೋನ್ ಮಾಡಿದ್ವಿ, ಅವರು ಸಂಡೇ ಶಾಪ್ ಕ್ಲೋಸ್ ಇರುತ್ತೆ ಅಂದರು. ಇಲ್ಲಾಂದರೆ ನೆನ್ನೆ ಫರಾನ್ ಬ್ರೋ ಶಾಪ್ NFSಗೆ ವಿಸಿಟ್ ಮಾಡ್ತಾಯಿದ್ವಿ. ಅವ್ರ ಜೊತೆ ಮಾತಾಡಿದೆ ನೆನ್ನೆ. ಸೊ ಒಂದು 3 ಬೈಕ್ ಇದಾವಂತೆ, Z900. ಸೊ ನೋಡೋದಕ್ಕೆ ಹೋಗಬೇಕು ಪ್ರಾಬಬ್ಲಿ ಈ ವೀಕೆಂಡು, ಇಲ್ಲ ಅಂದರೆ ನೆಕ್ಸ್ಟ್ ಯಾವ್ದಾದ್ರು ವೀಕ್ ಡೇಸಲ್ಲಿ ಹೋಗಬೇಕು. ಓಕೆ, ಏನು ಗುರು RCB ಫಸ್ಟ್ ಮ್ಯಾಚು ಫುಲ್ ಉಡೀಸ್ ಕನ್ವಿನ್ಸಿಂಗ್ ವಿಕ್ಟ್ರಿ. ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ ಟೀಮ್ ಮಾತ್ರ ಈ ಸಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬ್ಯಾಟಿಂಗ್ಗಿಂತ ಬೌಲಿಂಗ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ ಈ ಸಲ. ಇನ್ನೂ ಭುವಿ ಬಂದಿಲ್ಲ ಸ್ಕ್ವಾಡ್ಗೆ. ಸೊ ಭುವಿ ಬಂದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಯಪ್ಪ, ಸನ್ರೈಸರ್ಸ್ ಬ್ಯಾಟಿಂಗ್ ನೆನ್ನೆ ನೋಡಿ ಫಿದಾ ಆಗೋದೆ ಗುರು. ಒಂದು ಟೈಮಲ್ಲಿ ಹೇಳ್ತಾಯಿದ್ರು ಸನ್ರೈಸರ್ಸ್ ಫುಲ್ಲು ಬೌಲಿಂಗ್ ಟೀಮು ಅಂತ. ಇವಾಗ ನೋಡಿದ್ರೆ ಬ್ಯಾಟಿಂಗ್ ಟೀಮು ಫುಲ್ಲು ಅಲ್ಲ 150-160 ಹೊಡೆದಂಗೆ ಹೊಡಿತಾರೆ ಗುರು. 270, 280 ಎಲ್ಲ. ಬೇರೆ ಟೀಮು 150, 160 ಹೊಡೆಯೋದಕ್ಕೆ 7-8 ವಿಕೆಟ್ ಕಳ್ಕೊಳ್ತಾವೆ. ಇನ್ನೊಂದು ಕಡೆ ನೋಡಿದ್ರೆ ಇವರು ಮಾಂಚ್ದವ್ರೆ. ಕ್ರೆಡಿಟ್ಸ್ ಎಸ್ಪೆಷಲಿ ಇಶಾನ್ ಕಿಶನಿಗೆ ಕೊಡಬೇಕು. ಏನಕ್ಕಂದರೆ ಇಂಡಿಯನ್ ಟೀಮಲ್ಲಿಂದನೂ ಡ್ರಾಪ್ ಮಾಡಿದ್ರು. ಆಮೇಲೆ ಇವಾಗ MI 7 ಇಯರ್ಸು MIಲಿ ಆಡಿದ್ದು ಕಿಶನ್ನು, ರಾಕೆಟು ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾಯಿದ್ರು. ಬಟ್ ಆದ್ರೂ MIನೂ ಡ್ರಾಪ್ ಮಾಡಿದ್ರು. ಇವಾಗ ಒಳ್ಳೆ ಡೈರೆಕ್ಟ್ ಫೇಸ್ ಸ್ಲ್ಯಾಪ್ ಇದ್ದಂಗಿದೆ. ಏ ಬಾಯ್, ಇವು ನನಗೆ ಮಕ್ಕು ಹೊಡಿತಿದ್ದ ಇವಾಗ. ಓಕೆ, ಇವತ್ತಿನ ಪ್ಲ್ಯಾನ್ಸ್ ಏನಂದರೆ ಸಂಜೆ ನಮ್ಮ ಗೋಲ್ಡಿ ಬರ್ತಾರೆ. ಗೋಲ್ಡಿ ನಾನು ಕವಾಸಕಿ ಶೋರೂಮ್ಗೆ ವಿಸಿಟ್ ಮಾಡ್ತೀವಿ Z900 ಬಗ್ಗೆ ಕೊಟೇಶನ್ ತೊಗೊಳೋದಕ್ಕೆ, ಆಮೇಲೆ ಲೋನಿಂದೆಲ್ಲ ಮಾತಾಡೋದಕ್ಕೆ ಹೆಂಗೆ ಅಂತ. ಸೊ ನನಗೆ ಒಂದು ಇನ್ಫೋ ಸಿಕ್ತಂಗೆ ಆಗುತ್ತೆ. ಆ್ಯಕ್ಚುಲಾಗಿ ಗೋಲ್ಡಿ ಶೋರೂಮ್ ಗಾಡಿ ಹೋಗೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅಕಸ್ಮಾತ್ ಆದರೆ ನೋಡೋಣ, ನಾವು ಅದು ಯಾವ ಥರ ಅದು ಗೊತ್ತಾಗಬೇಕು. ಯಾಕಂದರೆ ಎಕ್ಸ್ಟ್ರಾ ಆಕ್ಸೆಸರೀಸು ಎಕ್ಸಾಸ್ಟ್ ಎಲ್ಲ ಹಾಕ್ಸಿದ್ರೆ ಫುಲ್ಲು ಪ್ರೈಸ್ ಜಾಸ್ತಿ ಆಗೋಗುತ್ತೆ. ಅಂದರೆ ಲೈಕ್ ಆನ್ ರೋಡ್ ಪ್ರೈಸ್ ಮೇಲೆ ಇನ್ನೂ 1.5 lakh ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೂ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಾ ಇದ್ದೀರಾ, ಅಕ್ಕ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಾ ಇದ್ದೀರಾ. ಬಟ್ ಏನಂದರೆ MH ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟು DL ಅವೆಲ್ಲ ಹೋಗೋಲ್ಲ. ನಾನು KR ರಿಜಿಸ್ಟ್ರೇಷನ್ ಅಲ್ಲೇ ನೋಡ್ತಾ ಇರೋದು. ಸೊ ಯಾವ್ದಾದ್ರು ನಿಮ್ಮ ಫ್ರೆಂಡ್ ಸರ್ಕಲ್ ಗೊತ್ತಿರೋ ಇದ್ದರೆ ಕಳಿಸಿ, ಓಕೆ. ಅದು ಬಿಟ್ಟು ಡೀಲರ್ ಹತ್ರ ಎಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲೊಂದು 2 ಡಿವೈಡರ್ ಇದಾವೆ ಗುರು. ಇಲ್ಲಿ ಯಾವಾಗಲೂ ಡಿಸ್ಟ್ರಕ್ಷನ್ನು, ಅಂದರೆ ಅಡ್ಡ ಬರ್ತಾರೆ ಬೇಗ. ಇದೊಂದು ಮತ್ತು ನೆಕ್ಸ್ಟ್ ಒಂದು ಡಿವೈಡ್ರು ನೋಡಿ ಇಲ್ಲಿ ಈ ಥರ. ಅದಕ್ಕೆ ಫುಲ್ಲು ಕೇರ್ಫುಲ್ಲಾಗಿ ಓಡಿಸ್ಬೇಕಲ್ಲಿ. ಒಂದು ಸ್ವಲ್ಪನೂ ಫ್ರೀನೇ ಸಿಗ್ತಿಲ್ಲ ಇತ್ತೀಚೆಗೆ ಅಂತೂ. ಫುಲ್ಲು ಓಡಾಡೋದು, ವ್ಲಾಗ್ ಎಡಿಟ್ ಮಾಡೋದು. ಆಮೇಲೆ ಅಂತ ನಿನ್ನೆ ಕ್ರಿಕೆಟ್ ಆಡಿದ್ವಿ ಬಾಯ್ಸ್, 20 overs ಮ್ಯಾಚು. ಸೋದ್ಬಿಟ್ವಿ. ಬಟ್ ಅದೇ ಫಸ್ಟ್ ಮ್ಯಾಚ್ ಅಲ್ವಾ, ಟ್ರಯಲ್ ಮ್ಯಾಚ್ ಥರ. ನೆಕ್ಸ್ಟ್ ವೀಕಿನ ಚೆನ್ನಾಗಿ ಪರ್ಫಾರ್ಮ್ ಮಾಡೋಣ. ಸೊ ಇವಾಗ ಅದಕ್ಕೆ ಬೇರೆ ಟೈಮು. ಆಮೇಲೆ ಜಿಮ್ಮಿಗೆ ಬೇರೆ ಜಾಯ್ನ್ ಆಗಬೇಕು ಅಂತ. ಇವ್ನು ಹೆಲ್ಮೆಟ್ ಆರೋಗ್ತಾಯಿತ್ತು ಟಪ್ ಅಂತ ನನಗೆ ಹೊಡೆಯೋದು ಫಸ್ಟ್. ಏನಾದ್ರು ಸ್ಟಾಪ್ ಹಾಕಿರಲಿಲ್ಲ ಅಂದಿದ್ರೆ. ಆಮೇಲೆ ಜಿಮ್ಮಿಗೆ ಬೇರೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕೂ ಎಲ್ಲಿ ಟೈಮ್ ಸಾಲುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಅವೇಟ್ ಗೋಸ್ ಅಂತ. ಏನು ಇಷ್ಟೊಂದು ಜನ ಇದ್ದಾರೆ. ಇಲ್ಲೊಂಥ ಜಾಮ್ ಆಗಿಲ್ಲ ಅಂದರೆ ಹೋಗ್ಬಿಡ್ತೀನಿ, ಇಲ್ಲ ಅಂದರೆ ಕಷ್ಟ. ಸೋಫಾರ್ ಇಲ್ಲೂ ಜಾಮ್ ಇಲ್ಲ. ಲೆಟ್ಸ್ ಪುಷ್. ನಮ್ಮ ಡಾಲ್ಫಿನಿಗೆ ಫ್ಯೂಯಲು ಹಾಕ್ಸಿಲ್ಲ. ಬಟ್ R15 ಎಲ್ಲ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಗುರು. ಈವನ್ ಚೈನ್ ಲೂಬ್ ಮಾಡಿಲ್ಲ ಗುರು. ಸ್ವಲ್ಪ ಚೈನು ಸ್ಮೂತ್ ಇಲ್ಲ, ಸ್ವಲ್ಪ ಟೈಟ್ ಫೀಲ್ ಆಗ್ತೈತೆ. 6.5 hours later ಹೊರಟೆ ಶೋರೂಮ್ ಹತ್ರಕ್ಕೆ. ಆಲ್ರೆಡಿ ಗೋಲ್ಡಿ ರೀಚ್ ಆಗಿದ್ದಾರೆ. ಇಲ್ಲಿಂದ ಒಂದು 3.5 kilometers ಬೇಗ ಹೋಗ್ಬೋದು. ಬಟ್ ಪೆಟ್ರೋಲ್ ಹಾಕ್ಸ್ಬೇಕು. ಓಕೆ,
ಓಕೆ ಬಾಯ್ಸ್, ಬಂದ್ವಿ ಫೈನಲಿ. ಸ್ವಲ್ಪ ಲೇಟ್ ಆಗಿಬಿಡ್ತು, ಬಟ್ ಪರವಾಗಿಲ್ಲ. ಇನ್ನು ಶೋರೂಮ್ ಕ್ಲೋಸ್ ಆಗಿಲ್ಲ, 7 ಕ್ಲೋಸ್ ಆಗೋದು. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಇದ್ದಾವೆ ಇಲ್ಲಿ. ಇದು ನಾನು ಇನ್ನೂ ನೋಡಿಲ್ಲ ಗುರು, ಎಲ್ಲ ವೀಡಿಯೋ ಮಾಡಾಕ್ತವ್ರೆ ನಮ್ಮ ಬಾಯ್ಸು, ನಾನೇ ನೋಡಿಲ್ಲ. KLX ನಮ್ಮ ಗೋಲ್ಡ್ ನೋಡ್ತಾ ಇದ್ದಾರೆ. ನಮ್ಮ ಗೋಲ್ಡಿಗೆ ನನಗೆ 6 hours ತಗೊತಿದ್ದಾರೆ, ಬಟ್ ನಾನು Z900 ಅಂತ ಹೇಳ್ತಾ ಇದ್ದೀನಿ. ಗೋಲ್ಡನ್ ಬಾಯ್, ಎಲ್ಲರೂ ನನಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ನಿಮಗೋಸ್ಕರ ಬಂದಿರೋದು. ಇಲ್ಲ ಗೈಸ್, ಗೋಲ್ಡನ್ ಅದು ನೋಡ್ತಾ ಇದ್ದಾರೆ, ಅದು ನಾನು ಇದು ನೋಡ್ತಾ ಇದ್ದೀನಿ. ನಮ್ಮ 3 ಜನ ತೊಗೊಂಡಿದ್ದಾರೆ ಆಲ್ರೆಡಿ. ಹೆಂಗಿದೆ ನೋಡ್ರಿ ಲೈನ್ಸು. ಓಕೆ, ಫಸ್ಟು ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸ್ತೀವಿ, ಇದ್ರ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. A few moments later. ಬಂದ್ವಿ, ಇವಾಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಾಯಿತು, ಬಟ್ ಒಂದು ಕ್ರೇಜಿ ನ್ಯೂಸ್ ಇದೆ. ಅದು ನನಗೆಲ್ಲ ಪಾಪ ಗೋಲ್ಡಿಗೆ ಫುಲ್ ಫೀಲ್ ಆಗೋ ನ್ಯೂಸು. ಆ್ಯಕ್ಚುಲಾಗಿ ವಿತಿನ್ ದಿಸ್ ಮಂತು ಬುಕ್ ಎಲ್ಲ ಮಾಡಿ, ಅಮೌಂಟ್ ಎಲ್ಲ ಪೇ ಮಾಡಿ, ಲೋನ್ ಎಲ್ಲ ಆಗಿ ಅಥವಾ ಫುಲ್ ಕ್ಯಾಶ್ ಕೊಟ್ಟರೆ ಇನ್ವಾಯ್ಸ್ ಆದರೆ 40,000 ಡಿಸ್ಕೌಂಟ್ ಸಿಗುತ್ತೆ. ಯಾಕಂದರೆ 2025 ನೆಕ್ಸ್ಟ್ ಮಂತಿನ ಲಾಂಚ್ ಆಗ್ತಿದೆ. ಇವಾಗ 2024 ಗಾಡಿ ಆಫರಲ್ಲಿದೆ. ಪಾಪ ನಮ್ಮ ಗೋಲ್ಡಿಗೆ ಇವಾಗ ಇಂಥ ಸಿಚುಯೇಷನ್ ಅಂದರೆ ಬ್ರೋ, ಐ ಕ್ಯಾನ್ ಫೀಲ್ ಯು ಬ್ರೋ, ಬಿಗಾಡ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ ಮಂತ್ 2025 ಆಲ್ರೆಡಿ ಲಾಂಚ್ ಆಗಿದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೆಲ್ಲ, ಬಟ್ ಇಂಡಿಯಾಗೆ ನೆಕ್ಸ್ಟ್ ಮಂತ್ ಬರ್ಬೋದು. ನೆಕ್ಸ್ಟ್ ಮಂತ್ ಬರುತ್ತಲ್ಲ ಬ್ರೋ ಆಲ್ಮೋಸ್ಟ್? ಹಾಂ ಬ್ರೋ, ನೆಕ್ಸ್ಟ್ ಮಂತ್ ಆಲ್ಮೋಸ್ಟ್ ಬರುತ್ತಲ್ಲ? ನೆಕ್ಸ್ಟ್ 2 monthsಲ್ಲಿ ಬರುತ್ತೆ, ಬಟ್ ಈ ಮಂತು 2024 Z900 ಲಾಸ್ಟ್. ಹಾಂ ಇಲ್ಲ 0.5x ಫುಲ್ ಫಾಂಡವ್. ಇವಾಗ ಇಲ್ಲ Z900 ಕೀ ಇದೆ. ಬಟ್ 2025 ಏನಂದರೆ ಪರ್ಸ್ನಲಿ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಮುಂದೆ ಇದು ಸ್ವಲ್ಪ ಡಿಸೈನ್ ಅದ್ರದ್ದು ಐಸ್ ಎಲ್ಲ ನೋಡಿದ್ರೆ ಒಂಥರ ಎಂಟಿ ಥರ ಅಷ್ಟೇ, ಏನಿಲ್ಲ. ಬಟ್ ಇದು ಮಾತ್ರ ನೋಡ್ರಿ ಹೆಂಗೆ ಬಲ್ಕಿಯಾಗಿದೆ. ಸೊ ಇವಾಗಲೂ ಅವೈಲಬಲ್ ಇರೋದು ಆಲ್ ಓವರ್ ಇಂಡಿಯಾ ಇದೊಂದೇ ಕಲರ್ ಅಷ್ಟೇ, ಇನ್ನೆಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟು. 2024 ಈ ಗಾಡಿದೆ ಎಲ್ಲ ಅದಕ್ಕಿಂತ ಅಟ್ರಾಕ್ಟಿವ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಗುರು. ಕಾವಾಸಾಕಿ ಏನಿದೆ ಬ್ರೋ, ಬನ್ನಿಲಿ. ಇವಾಗ ಹೆಂಗೆ ದೇವ್ರು ಹೆಂಗೆ ಹೇಳ್ತಾನೆ ಹಂಗೆ. ಒಂದು ವಾರದಲ್ಲಿ ಆದರೆ ಒಂದು ವಾರದಲ್ಲಿ ಕಷ್ಟ ಅಲ್ಲ, ಸಕ್ಕದಿದಲ್ಲ. TF ಮನೇಲಿ ಬರ್ತಿದ್ರೆ ಯಾವಾಗ ಬರಬೇಕೋ ಆಗಲೇ ಬರುತ್ತೆ. ಇಲ್ಲ ನೋಡ್ರಿ, ಏನಾದ್ರು ಸ್ಪೆಷಲ್ ಎಡಿಷನ್ ಕವಾಸಾಕಿ ಇಂಡಿಯಾ ಸ್ವಲ್ಪ ಚಿಕ್ಕದು ಅನ್ಸುತ್ತೆ ಅಲ್ಲ. ಇಷ್ಟೇ ಎಷ್ಟು ಸಕ್ಕದಾಗಿ ಕಾಣುತ್ತೆ ಗೊತ್ತಾ ವಿಡಿಯೋದಲ್ಲಿ ಮಾತ್ರ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್. ಆಮೇಲೆ ಆ ಹೊಸದಕ್ಕೂ ಇದಕ್ಕೂ ಅಂಥ ಡಿಫ್ರೆನ್ಸ್ ಅಂದರೆ ಅದರಲ್ಲಿ ಶಿಫ್ಟರ್, ಕ್ವಿಕ್ ಶಿಫ್ಟರ್ ಬರುತ್ತೆ, ಆಮೇಲೆ ಕ್ರೂಸ್ ಕಂಟ್ರೋಲ್ ಇದೆ. ಸ್ವಲ್ಪ ಪ್ರೈಸು ಜಾಸ್ತಿ ಆಗುತ್ತೆ, ಆಲ್ಮೋಸ್ಟ್ 1 lakh ಎಕ್ಸ್ಪೆಕ್ಟೆಡ್ ಜಾಸ್ತಿ ಆಗುತ್ತೆ ಅಂತ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮೆ. ಒಂದು ಎಲೆಕ್ಟ್ರಾನಿಕ್ಸಲ್ಲಿ ಸ್ವಲ್ಪ ವೇರಿ ಆಗುತ್ತೆ, ಆಮೇಲೆ ಪ್ರೈಸ್ 1 lakh. ಆಮೇಲೆ ಡಿಸೈನ್ ಒಂಚೂರು ಪವರ್ ಸ್ಲೈಟ್ ಅಂದರೆ ಲೈಕ್ 123.6 ಇದು, ಅದು 123. ಆಮೇಲೆ ಟಾರ್ಕಲ್ಲಿ 96 ಪಾಯಿಂಟ್ ಸಮಥಿಂಗ್, 99 ಈ ಥರ ಪಾಯಿಂಟ್ ಸಮಥಿಂಗಲ್ಲಿ ಅಷ್ಟೇ ವೇರಿ ಆಗುತ್ತೆ. ಯಾಕಂದರೆ ಎಮಿಷನ್ ಆರ್ಮ್ಸ್ ಟೋಲ್ ಮಾಡಬೇಕಲ್ಲ ಅದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮುಂದೆ 4 hour ಇದೆ. ಅಲ್ಲಿ ಮೋಹನ್ ಜೈನ್ ಅವ್ರದ್ದು 6 hour. ಮೋಹನ್ ಜೈನ್ ಅವ್ರದ್ದು ಪ್ರೀವಿಯಸ್ ಜೆನ್ನು, ಇದು ಹೊಸ ಜೆನ್ನು. ಓಕೆ, ಇದು KLX ಇಂದ ನಾನು ಮುಂದೆ ಟ್ರೈ ಮಾಡೋಣ ಯಾವ್ದಾರು ಟೈಮಲ್ಲಿ. ಇಲ್ಲಿ ವರ್ಸಸ್ ಇದೆ. ಇದು ಹೆಡ್ಲೈಟು ಹೊಸದ್ರ ಥರ ಇದೆ, ಬಟ್ ಸ್ವಲ್ಪ ಕೆಳಗಡೆ ಶಾರ್ಪ್ನೆಸ್ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ. ಮೋಸ್ಟ್ಲಿ ಅದರಲ್ಲಿ DRLs ಇಲ್ಲ ಅನ್ಕೋತೀನಿ, ಇದರಲ್ಲಿ DRLs ಇದೆ. ನೀನೊಂದು ಕೆಲಸ ಮಾಡು, ಅದಂತ ನೀವೆಲ್ಲ ಸ್ಪಾನ್ಸರ್ ಮಾಡಿ ಅದನ್ನೇ ತಗೊಳ್ಳೋಣ. ಓಕೆ, ನಮ್ಮ ಗೋಲ್ಡ್ ಹತ್ರನೇ ಕೈಲಿದೆ ಬ್ರೋ, ನೀವು ಹೇಳ್ಬಿಡಿ ಬ್ರೋ, ತೋರಿಸಿ ಬ್ರೋ. ಇಲ್ಲಿ Z900 24 ಮಾಡಲು, ಇಲ್ಲಿ Z900 24 ಮಾಡಲು 9,38,000 ಎಕ್ಸ್ ಶೋರೂಮು, 9,38,000 ಎಕ್ಸ್ ಶೋರೂಮು. ಆನ್ ರೋಡು 12,86,000. ಹಾಂ, ಬಟ್ 12 lakh ಕೇಕ್. ಇದು ಕವಾಸಾಕಿ ಕೇರು ಇವೆಲ್ಲ ಬೇಡ ಅಂದರೆ ಒಂದು 80,000 ಮಿಕ್ಕುತ್ತೆ. ಸೊ 12,05,000 6,000 ಬರುತ್ತೆ. 40,000 ಡಿಸ್ಕೌಂಟ್ ಇದೆ. 24 ಮಾಡಲು, ಬರೀ ಮಾರ್ಚಿಗೆ ಮಾತ್ರ. ಅದನ್ನೇ ನಾನು ಹೇಳಿದೆ, ನಿಮಗೋಸ್ಕರ ಮಾಡಿಟ್ಟಿದ್ದಾರೆ, ತಗೊಳ್ಳಿ ಅಂತ. ಅಲ್ಲ, ಅಲ್ಲಿಗೆ ಲೆಕ್ಕ ಆಗ್ತದೆ 2,80,000 GST ಕಟ್ಟಬೇಕು, ಪ್ಲಸ್ಸು ರೋಡ್ ಟ್ಯಾಕ್ಸು 2,18,000 ಕಟ್ಟಬೇಕು. 2,18,000 ಅಲ್ಲಿಗೆ 2,80, 1, 3, 4, 5 ಲಕ್ಷ ಪ್ಲಸ್ ಇನ್ಶೂರೆನ್ಸು 49, 5,500. ಇನ್ಶೂರೆನ್ಸ್ ಬಿಡು, ಇನ್ಶೂರೆನ್ಸ್ ಹೆಂಗಿದ್ರು ನಾವು ಇದೇ ಮಾಡಲೇಬೇಕು. TCS ಬೇರೆ ಹಾಕೋರು ನಮಗೆ.
ಏನೇನೋ ಇದೆ ಬಿಡಿ ಬರೋದು ಇವಲಿ. ಸೊ ಒಟ್ಟಿನಲ್ಲಿ ಇಷ್ಟೊಂದೆಲ್ಲ ಬೇಡ. 12 ಲಕ್ಷದ ಗಾಡಿಗೆ 5 ಲಕ್ಷ ಟ್ಯಾಕ್ಸ್ ಕಟ್ತೀವಿ. ವಾ, ಟೆಕ್ನಿಕಲಿ 6 ಲಕ್ಷ ಗಾಡಿ ಇದು, 6.5. ಅದರಲ್ಲಿ ಇನ್ಕ್ಲೂಡಿಂಗ್ ಡೀಲರ್ ಮಾರ್ಜಿನ್ನು, ಕಂಪ್ನಿ ಮಾರ್ಜಿನ್ನು ಎಲ್ಲ ಇನ್ಕ್ಲೂಡೆಡ್. ಅಂದರೆ ಗಾಡಿ ಎಷ್ಟಕ್ಕೆ ರೆಡಿ ಆಗ್ಬೋದು. ಅಕಸ್ಮಾತ್ ಇವ್ರು ಹೇಳೋ ಥರ ಏನಾದ್ರೆ 6 ಏನಾದ್ರು ಸಿಕ್ಬಿಟ್ಟಿದ್ದಿದ್ರೆ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಇವಾಗಲೇ ಇಂಡಿಯಾದಲ್ಲಿ ಎಷ್ಟು ಸೇಲಿಂಗ್ ಬೈಕ್ ಜನರೇಟು ಇನ್ನೊಂದು ಕ್ರೇಜಾಗಿ ಹೋಗಿದೆ. ಏನು ಮಾಡ್ತೀರಿ? ತಗೊಂಡು ಸ್ವಿಗ್ಗಿ ಮಾಡ್ತಾ ಇದ್ದೆ. ಸ್ವಿಗ್ಗಿ ಮಾಡ್ತಾಯಿದ್ರಾ? ಹೇಗೆ? ಸುಮ್ಮನೆ 18 ಕೊಡುತ್ತೆ ಮೈಲೇಜ್, ಎಕ್ಸಾಸ್ಟ್ ಎಲ್ಲ ಹಾಕ್ಸಿದ್ರೆ ಪರವಾಗಿಲ್ಲ ಗುರು. ಹೊರಟ್ವಿ ಶೋರೂಮಿಂದ. ನಮ್ಮ ಗೋಲ್ಡಿ ಹೊರಟ್ರು. ಇಲ್ಲಿಂದ ಬರ್ಗರ್ ಕಿಂಗಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಫಿನಿಕ್ಸ್ ಮಾಲ್ ಇರೋ ಬರ್ಗರ್ ಕಿಂಗಿಗೆ. ಯಾಕಂದರೆ ಇಲ್ಲಿ ಅಂಥ ಕೆಫೆಗಳು ಯಾವುದೂ ಇಲ್ಲ. ಸೊ ಇವಾಗಿರೋ ಡಿಸ್ಕೌಂಟ್ ಪ್ರೈಸ್ ಎಲ್ಲ ನೋಡಿದ್ರೆ ಆ್ಯಕ್ಚುಲಾಗಿ 0 ಶೋರೂಮ್ಗಳಿಗೆ ಹೋಗ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ತೊಗೊಂಡ್ಮೇಲೆ ಆಕ್ಸೆಸರೀಸ್ ಮತ್ತು ಎಕ್ಸಾಸ್ಟ್ ಇವೆಲ್ಲ ಹಾಕ್ಸೋಷ್ಟಿಗೆ ಇನ್ನೂ 1.5 ಲಕ್ಷ ಹಾಕಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇಟ್ ಕಾಸ್ಟ್ ನಿಯರ್ಲಿ 13.5, ಅಥವಾ ನೀವು ಯಾವ ಥರ ಆಕ್ಸೆಸರೀಸ್ ಹಾಕ್ಸ್ತೀರ ಅನ್ನೋದ್ರ ಮೇಲೆ 14 ಲ್ಯಾಕ್ವರೆಗೂ ಹೋಗ್ಬೋದು. ಸೊ ಲೆಟ್ ಸಿ, ಹೂ ನೋಸ್, ಎಲ್ಲ ಗಾಡ್ಸ್ ಪ್ಲ್ಯಾನ್. ಆ ಥರ ಹೋಗಿದ್ದರೆ ನಾನು ಅದೋ 400cc ಸೆಗ್ಮೆಂಟ್ಸಿಗೆ ಫಿಕ್ಸ್ ಆಗಬೇಕಿತ್ತು. ಬಟ್ ಯುನೋ ಸಮಥಿಂಗ್ ಈಸ್ ವೆಯ್ಟಿಂಗ್ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಎಫರ್ಟ್ಸ್ ಇರಬೇಕು ಅಷ್ಟೇ ಮೈನು ಎಲ್ಲದರಲ್ಲೂ. ಇಲ್ಲೆಲ್ಲ ತುಂಬ ಕನ್ಸರ್ಟ್ಸು ಶೋಸ್ ಎಲ್ಲ ನಡೀತವೆ. ಬಟ್ ಆದರೂ ನಾನು ಬರೋಲ್ಲ, ಯಾಕಂದ್ರೆ ನನಗಿಲ್ಲ ಅಂತ ಇಂಟ್ರೆಸ್ಟ್ ಇಲ್ಲ. ಫಿಕ್ಸ್ಡ್ ಪ್ರೈಸಾ? ಫಿಕ್ಸ್ಡ್ ಪ್ರೈಸ್ 80 1 आवर के लिए? क्यों 1 डे? नहीं, पहले तो 1 आवर 2 आवर के लिए था ना. ಅದು ಯಾಕೆ ಹಂಗೆ ಮಾಡಿದ್ರು? ಮಾತಾಡಿ ಅವ್ರ ಜೊತೆ, ನಾನು ಹೇಳ್ತೀನಿ ಅಂತ ಹೇಳಿ. ಗೋಲ್ಡಿ ಸೈಕ್ ಆಗ್ತಾರೆ ಗುರು. ಇದು ಯಾವುದು ಗುರು? 1 ಅವರಿಗೆ ಅದು 2 ಅವರ್ಸಿಗಿಲ್ಲ, ಫಿಕ್ಸ್ಡಾಗಿ 80 ರೂಪಾಯಿ ಪೇ ಮಾಡಬೇಕಂತೆ. ಈ ಥರ ಎಲ್ಲ ಮಾಡಬೇಡಿ. ಫಿನಿಕ್ಸ್ ಮಾಲ್ ವ್ಲಾಗ್ ನೋಡ್ತಾ ಇದ್ದಾರೆ, ಅದು 1 ಅವರ್ 2 ಅವರಿಗೆ ಹೆಂಗಿತ್ತು ಅದೇ ಥರ ಇಡಿ. ಇದು ವೇಸ್ಟು ಗುರು. 80 ರೂಪಾಯಿಗೆ ಒಂದು ಬರ್ಗರ್ ಬರುತ್ತೆ. ಏನೋ ಇನ್ನೊಂದು 20 ರೂಪೀಸ್ ಹಾಕೋರು 2 ಬರ್ಗರ್ ಬರುತ್ತೆ ಅದು ಆಫರಲ್ಲಿ. ಅಪ್ಪ ಬಂದು ಬರ್ಗರ್ ಕಿಂಗಿಗೆ ನಮ್ಮ ಗೋಲ್ಡಿ ಅವ್ರ ವಿಂಗ್ಸ್ ನೋಡ್ರಿ ಆರ್ಡ್ರ್ ಮಾಡಿ. ಅಲ್ಲ ಸಾರಿ ಬ್ರೋ, ನನಗೆ ಸೀರಿಯಸ್ಲಿ ಇಲ್ಲಿ ಎಲ್ಲ ಪಾರ್ಕಿಂಗ್ ಪ್ರೈಸ್ ಈ ಲೆವೆಲ್ಗೆಲ್ಲ ಇಟ್ಟವನೆ ಅಂತ ಗೊತ್ತಿಲ್ಲ. ಏನು 80 ರೂಪಾಯಿ ಫಿಕ್ಸು ಅಂದರೆ. ಹಾಂ, ಅದಕ್ಕೇ ಪಾಪ ಗೋಲ್ಡಿ ಹೇಳಿದ್ರು. ಸ್ಟಿಲ್ ನಾನೇ ಕೇಳಲಿಲ್ಲ ಮಾತು. ಇಲ್ಲಿ ಸ್ವಲ್ಪ ಆ ಕಡೆ ಬೇರೆಯವರು ಕೂತಿದ್ದಾರೆ, ಇಲ್ಲಾಂದರೆ ಹಿಂಗೆ ಇಟ್ಕೊಂಡು ಲಾಗ್ ಮಾಡ್ತಾಯಿದ್ದೆ. ಅದೇ ಕಷ್ಟ. ಸ್ವಲ್ಪ ಇತ್ತೀಚೆಗೆ ಪಬ್ಲಿಕ್ ಅವೇರ್ನೆಸ್ ಜಾಸ್ತಿ ಆಗ್ತಾಯಿದೆ. ಅದೇ ಬ್ರೋ, ನಮ್ಮ ಸ್ಟೇಟ್ ಬಿಟ್ಟು ಹೊರಗಡೆ ಹೋದರೆ ಈ ಥರ ಎಲ್ಲ ಲಾಗ್ ಮಾಡ್ಬೋದು. ಏನೂ ಫೀಲ್ ಆಗಲ್ಲ, ಭಯ ಆಗಲ್ಲ. ಇಲ್ಲಿ ನಮ್ಮ ಥರ ಅನ್ಸುತ್ತೆ. ಭಯ ಅನ್ನೋದಕ್ಕಿಂತ ನಾಚಿಕೆ ಆಗಲ್ಲ. ಏನೋ ಒಂಥರ ಆಗೋರು ಸುಮಾರು ದಿವಸ ಆದಮೇಲೆ ಹಿಂಗೆ ಇಟ್ಕೊಂಡು ಲಾಗ್ ಮಾಡ್ತಾ ಇರೋದು ಫೀಲ್ ಬೇರೆ ಥರ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬಟ್ ಏನಂದರೆ ಆ್ಯಕ್ಚುಲಾಗಿ ಸರಿಯಾಗಿ ತಿಂದ್ಬಿಟ್ವಿ, ಅದಕ್ಕೆ ಹೊರಡ್ತಾ ಇರೋದು. ಇವಾಗ ಇವರು ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಎಲ್ಲ ಕೆಲಸ ಇದೆ, ಅದಕ್ಕೆ ಹೋಗ್ತಾವ್ರೆ. ಇಲ್ಲೇ ನಾವು ಬಂದಿದ್ದು ಹಿಂಗೆ ಆ ಕಡೆಯಿಂದ. ಇಲ್ಲ ಬೇರೆ ಕಾರ್ಗಳು ತರಿಸ್ತಾರೆ. ಓಕೆ ಬಾಯ್ಸ್, ಫಾರ್ ವಾಟ್ ಎವರ್ ರೀಸನ್ ನೀವು ವ್ಲಾಗ್ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ. ನಮ್ಮ ಗೋಲ್ಡಿನ ವ್ಲಾಗ್ ಮಾಡಿದ್ದಾರೆ, ಅವ್ರ ಚಾನಲ್ ಹೋಗಿ ನೋಡಿ. ಯಾಕಂದರೆ ಅವರು ಹೊಸ ಗಾಡಿ ತಾಳ್ತವ್ರೆ ಅಂತ ಅದಕ್ಕೇನೆ. ಇಲ್ಲ ಇನ್ನೇನಿಲ್ಲ ಬಾಯ್ಸ್. ಬ್ರೋ ಇಲ್ಲೇನಾ ನಿಲ್ಸಿದ್ದು? ಇಲ್ಲ ಅಲ್ಲ ಅಂದ್ಕೊಳ್ತೀನಿ ನಾನು. ಇಲ್ಲ ಅಲ್ಲಿ ಇದೆ ನೋಡಿ ಗಾಡಿಗಳು, ಬೈಕ್ಗಳು. ಹ್ಞೂ ಬ್ರೋ, ಅಲ್ಲಿ ಹಾಂ ಇದೆ ಆ್ಯಕ್ಚುಲಾಗಿ ಅಲ್ಲಿ ಹತ್ತಿದ್ವಿ. ಹಾಗೆ ಇದು ತುಂಬ ದೊಡ್ಡ ಮಾಲು, ಫಿನಿಕ್ಸ್ ಮಾಲ್. ಅಂದರೆ ಹಿಂಗೆ ಲೆಂತ್ ಜಾಸ್ತಿ ಇದೆ. ಹೊಸ ಟೆಕ್ನಾಲಜಿ ಏನೋ ಇದೆ, ಅದು ನಾನು ಗೋಲ್ಡನ್ ರೀಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ರೆಕಾರ್ಡ್ ಮಾಡೋರೆ, ಅವ್ರು ಹಾಕಿದ್ರೆ ನೋಡಿ, ಹಾಕಲಿಲ್ಲ ಅಂದರೆ ಅವ್ರಿಗೆ ಹೋಗಿ ಕೇಳಿ ಏನು ಅಂತ ಅವರೇ ಹೇಳ್ತಾರೆ. ಸೊ ನಿಮಗೆ ಈ ವ್ಲಾಗ್ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಗೊತ್ತು ನೀವೆಲ್ಲ ಏನು ಕಮೆಂಟ್ ಹಾಕ್ತೀರಾ ಅಂತ. ನನಗೆ ಈ ವೀಕೆಂಡ್ ಹೋಗ್ತಾ ಇದ್ದೀನಿ ಅಲ್ಲಿಗೆ, ಆಮೇಲೆ ಡಿಸೈಡ್ ಮಾಡ್ತೀನಿ ಅಲ್ಲಿಗೆ ಲವರ್ನ ಮೀಟ್ ಆಗಕ್ಕ. ಇಲ್ಲ ಅಲ್ಲಿಗೆ ಅದೆಲ್ಲ ಇಲ್ಲ ಬೈ, ಅದೆಲ್ಲ ಇದ್ದಿದ್ದು ಇಲ್ಲಿ ವ್ಲಾಗೆಲ್ಲ ಮಾಡೋಕ್ಕಾಗದ. ಬೀಯಿಂಗ್ ಎ ಯೂಟ್ಯೂಬರ್ ಐ ನೋ ಹೌ ಮಚ್ ಟೈಮ್ ವಿ ನೀಡ್ ಟು ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ, ಅದು ರೆಗ್ಯುಲರ್ ಆಗಿರೋದಕ್ಕೆ. ಓಕೆ, ನೆಕ್ಸ್ಟ್ ವ್ಲಾಗ ಸಿಗೋಣ. ಬೈ. ಇದು R3 ಇದೆ ಇಲ್ಲಿ ಪಾರ್ಕಿಂಗ್ ಲಾಟಲ್ಲಿ. ಓಕೆ, ಯು ಬ್ಯೂಟಿ.